ಅಣ್ಣ ಏನಿದು ಏನು ಮಾಡ್ತಾ ಇದ್ದೀರಾ? ಇದು ನಲ್ಲಿ ಟ್ಯಾಂಕು ಬರಲಿ ಎಲ್ಲ ಹೊರಗಡೆ ಜನದಿಂದ ಜಾಸ್ತಿ ಬರ್ತಾ ಇದಾರಲ್ಲ ಅವ್ರಿಗೆ ನಲ್ಲಿ ಮಡಿಗಕ್ಕೆ ತೊಂಬೆ ಕಟ್ತಾ ಇದ್ದೀವಿ. ಮಾಡಿಸಿ ಅವ್ರಿಗೆ ಬಂದವ್ರಿಗೆ ಅನುಕೂಲ ಆಗಲಿ ಅಂತ ಮಾಡ್ತಾ ಇದ್ದೀವಿ. ಹೌದಾ? ಇದು ಖರ್ಚೆಲ್ಲ ಯಾರು ನೋಡ್ಕೋತಿರೋದು? ಅವರು ಜಮೀನ್ ಕಡೆಯವ್ರು ಮಾಡ್ತಾರೆ. ಜಮೀನ್ ಕಡೆಯವ್ರೆ. ನೋಡಿ ಇಲ್ಲಿ ಇತ್ತೀಚೆಗೆ ಜನಗಳು ತುಂಬ ಜನ ಬರ್ತಿದಾರಂತೆ ಇಲ್ಲಿ ನೋಡೋದಕ್ಕೆ ಅಂದ್ಬಿಟ್ಟು, ಅದಕ್ಕೆ ಬಂದವ್ರಿಗೆ ಕುಡಿಯೋದಕ್ಕೆ ನೀರಿಗೆ ಉಪಯೋಗ ಆಗಲಿ ಅಂದ್ಬಿಟ್ಟು ಇಲ್ಲಿ ಒಂದು ದೊಡ್ಡ ತೊಟ್ಟಿ ಮಾಡ್ತಿದಾರಂತೆ. ನೋಡಿ ನೋಡಿ ಅಂತೂ ಇಂತೂ ಕೊನೆಗೂ ನಾವು ಆರೋಳಿಗೆ ಬಂದು ಇಲ್ಲಿ ರಾಮನ ವಿಗ್ರಹ ಸಿಕ್ಕಿದ ಜಾಗ ನನ್ನಣೆಗಳು ಗೊತ್ತಿಲ್ಲ ಇಲ್ಲಿ ಅಂತ. ಸುಮ್ಮನೆ ದಾರಿ ಕಡೆ ಸಿಕ್ಕಿದ ಕಡೆ ಹೊಟ್ಟೋಯ್ತಿರ್ತೀನಿ. ನೋಡೋಣ, ನಾನು ಕೇಳಬೇಕಿಲ್ಲ ಇಲ್ಲೇ ಹಚ್ಕೋತೀನಿ ಸೇವಾ. ಹಾಂ ಆಂಟಿ, ಇದು ರಾಮಂದು ಕಲ್ ಸಿಕ್ತಲ್ಲ ಅದೆಲ್ಲಿ ಇರೋದು? ಮೀನ್ ರೋಡಲ್ಲೇ ಹೋಗಿ ಮುಂದ್ಗಡೆ ಡೌನ್ ಅಲ್ಲಿ ಎಡಗಡೆ ಸಿನಿಮಾದಿಂದ ಆರ್ಚ್ ಅದ, ಅಲ್ಲಿ ಆರ್ಚ್ ಪಕ್ಕ ಹೋಗ್ಯದೆ. ಥ್ಯಾಂಕ್ ಯು. ಬನ್ನಿ, ನಮ್ಮ ತಾತ ಈಗ ಡೈರೆಕ್ಷನ್ ಹೇಳಿದ್ರು. ಹೋಗೋಣ. ಚೆನ್ನಾಗಿದೆ ಇಲ್ಲೆಲ್ಲ. ಇಲ್ಲಿ ಅಂಕಲ್ ಇಲ್ಲೇನಾ? ಹಾಂ ಹಾಂ ಸರಿ ಅಣ್ಣ, ಸರಿ ಅಣ್ಣ, ಥ್ಯಾಂಕ್ ಯು. ನೋಡಿ, ಇಲ್ಲಿ ಪೋಸ್ಟರ್ ಬೇರೆ ಹಾಕ್ಯಾರ ನೋಡಿ ಫ್ರೆಂಡ್ಸ್. ನೀವು ಯಾರು ಬರೋರಿದ್ರೆ ಈ ಪೋಸ್ಟರ್ ಹಾಕಿರ್ತಾರೆ. ಇಲ್ಲಿ ಮುಂದೆ ಆರೋಳಿಂದ ಹತ್ತತ್ರ ಒಂದು ಅರ್ಧ ಕಿಲೋಮೀಟರ್ ದೂರ ಬರಬೇಕು. ಅಲ್ಲಿ ಪೋಸ್ಟರ್ ಹಾಕಿದ್ದಾರೆ ಲೆಫ್ಟ್ಗೆ ಚಿಕ್ಕದಾಗಿ. ಅಲ್ಲಿಂದ ಇಲ್ಲಿ ಮಣ್ ರೋಡ್ ಕಾಣುತ್ತೆ ನೋಡಿ. ಮಣ್ ರೋಡ್ ಇಂದ ಸೀದಾ ಬನ್ನಿ. ಮಣ್ ರೋಡ್ ಮಾಡಿಸ್ಬಿಟ್ಟವ್ರೆ, ಏನೋ ಚೆನ್ನಾಗಿ ಮಾಡ್ಸವ್ರಿ ಈಗ ಜನಗಳು. ಇದು ಮೊದ್ಲಿಂದ ಇತ್ತು ಇಲ್ಲ ಈ ತರ ಆದ್ಮೇಲೆ ಮಾಡ್ಸಿರೋದು ಗೊತ್ತಿಲ್ಲ. ಮೇ ಬಿ ಆದ್ಮೇಲೆ ಮಾಡ್ಸಿರ್ಬೋದು. ಫಸ್ಟ್ ನೀಟಾಗಿ ವಿಡಿಯೋ ಮಾಡಿ. ನೀಟಾಗಿ ವಿಡಿಯೋ ಮಾಡ್ಲ ಚೆನ್ನಾಗೈತದ ಕಿಡಿತೀಯ ಇಲ್ಲಕಂತ ಚೆನ್ನಾಗ್ ಬರ್ತದೆ. ಅವ್ರು ಮಾಡ್ತಿದ್ರೆ ಅವ್ರಿಗೆ ಅವ್ರು ಮಾತಾಡ್ತಿರ್ತಾರಲ್ಲ ಅವ್ರಿಗೆ ನಿಂದೆ ಬರ್ತಾ ಇರೋದಿಲ್ಲ ಈ ಕಡೆ ನೋಕಂತ ಬರ್ತದೆ. ನೋಡೋಣ ಎಲ್ಲಿ ಅಂತ ಗೊತ್ತಿಲ್ಲ, ಹೋಗ್ಬೇಕು. ಇದು ಎಲ್ರೂ ಸೂಪರ್ ಬೈಕಲ್ಲಿ ಓಡಾಡಿದ್ರೆ ನೋಡಿ. ಇಲ್ಲಿ ನಾನು ಮೊಪೆಡಲ್ಲಿ ಎಲ್ಲ ಕಡೆ ನಾವು ಟೂರ್ ಟ್ರಿಪ್ ಕಡಿತಾ ಇರ್ತೀನಿ ಅವಾಗ. ಯಾವುದೋ ದೇವಸ್ಥಾನ ಕಾಣ್ತೈತೆ, ಇದೇನಾ ಇರ್ಬೋದು ನೋಡಿ. ದೇವಸ್ಥಾನ ಆಗಲೇ ದೇವಸ್ಥಾನ ಕೊಟ್ಬಿಡೋಲ್ಲ ಮಗ. ಇಲ್ಲ ಕಣ, ಅದು ಶನಿದೇವ್ರ ದೇವಸ್ಥಾನ. ಹೌದು, ಶನಿದೇವ್ರ ದೇವಸ್ಥಾನ ಸಿಗುತ್ತೆ ಅಂತ ಹೇಳಿಲ್ಲ. ಹಾಂ ಆಂಟಿ, ಇಲ್ಲಿ ರಾಮನ್ ಕಲ್ಲು ಸಿಕ್ಕಿದೆ ಅಲ್ಲ? ರಾಮನ್ ಕಲ್ಲು ಹೌದಾ? ಸರಿ ಅಣ್ಣ, ಇದು ರಾಮನ್ ಕಲ್ಲು ಸಿಕ್ಕೈತಲ್ಲ ಇಲ್ಲಿ? ಇದು ಅಯೋಧ್ಯೆಗೆ ರಾಮಂದು ವಿಗ್ರಹ ಮಾಡೋರಲ್ಲ ಆ ಕಲ್ಲು ಇಲ್ಲೇ ಅಂತ ತಗೊಂಡಿರೋದು. ಇಲ್ಲಿಂದ ನಿಮಗೆ ಗೊತ್ತಿರ್ಲಿಲ್ವಾ? ಬನ್ನಿ ಇಲ್ಲಿ ಕೇಳೋಣ. ಅಣ್ಣ, ಇದು ರಾಮನ್ ವಿಗ್ರಹಕ್ಕೆ ತಗೊಂಡಿದ್ದಾರೆ ಕಲ್ಲು ಮುಂದೆನಾ? ಮುಂದೆ ಅಂತೆ. ಹೌದಾ? ಸರಿ ಅಣ್ಣ, ಥ್ಯಾಂಕ್ ಯು. ನಡಿ ಮಗ. ಸರಿ, ಎಲ್ಲೋ ಮುಂದೆ ಅಂತ ಅಂದರು. ಬನ್ನಿ ನೋಡೋಣ. ಅದೇನಕ್ಕೆ ಮಗ ಈ ಥರ ಸೌಂಡ್ ಮಾಡ್ತಾ ಇದೆಯಾ? ಕರೆಕ್ಟಾಗಿ ನೀಟಾಗಿರಿ. ಹಿಂಗೆ ಹಿಂಗೆ ಮಾಡು. ಹಾಂ, ಹಂಗೆ ಆ ಥರ ನೀಟಾಗಿ ಹಿಂದೆ ನೋಡಿ ನೋಡ್ಕೊಂಡು ಗಾಡಿ ಹೊಡಿ. ನಾನು ಹೊಡಿತೀನಿ, ನಾನು ಚೆನ್ನಾಗಿ ಗಾಡಿ ಹೊಡಿತೀನಿ. ಓ ಮಗ, ಅಲ್ಲಿ ಬಾವುಟ ಎಲ್ಲ ಹೇಳ್ದಂಗೆ ಕಾಣ್ತಾ ಇದೆ ನಿಂಗೆ? ಹಾಂ, ಕಾಣ್ತೈತೆ. ಬಾವುಟ ಎಲ್ಲ ಹಾಕಿದ್ದಾರೆ ಅಲ್ಲೇ. ಹೌದು, ಈ ಥರ ಗೊತ್ತಿಲ್ಲದೆ ಇರೋ ಪ್ಲೇಸ್ಗಳಿಗೆ ಹೋಗ್ಬೇಕು. ಅದನ್ನೇ ನಿಜವಾದ ಟ್ರಾವೆಲಿಂಗ್ ಅಂತ ಅನ್ನೋದು. ಎಸ್, ಫೈನಲಿ ವಿ ಮೇಡ್ ಇಟ್. ಬಂದಿದ್ದೀವಿ, ತೋರಿಸಲ್ಲ. ಫೈನಲಿ ನಾವು ರಾಮನ ಇಲ್ಲ ಕಲ್ಲು ಹಾಕೋರಲ್ಲ, ಇದೆಯಾ? ಇಲ್ಲ ಇಲ್ಲ, ಅಲ್ಲೇನೋ ಇದು ಮಾಡೋ ನಾಮ ಎಲ್ಲ ಹಾಕ್ಬಿಟ್ಟವ್ರ. ಇಲ್ಲ ಇಲ್ಲ, ಅಲ್ಲಿ ಒಳಗಡೆ ಏನೋ ಮಾಡೋದು. ನೀವು ಹೋಗೋದ? ಓಹೋ, ಏನು ಡಿ ಟಿ ದೇವೇಗೌಡರು ಫೋಟೋ ಎಲ್ಲ ಹಾಕ್ಬಿಟ್ಟವ್ರೆ. ಹಾಂ, ಓ ರಾಮದಾಸ್ ಅನ್ನೋರು ಇವ್ರೆ ಕಣ. ಓ, ಏನು ಅವ್ರದ್ದೇ ಇದು ಜಮೀನು. ಹಾಂ, ಫ್ರೆಂಡ್ಸ್ ನೋಡ್ಕೊಂಡ್ರಿ ಎಲ್ಲ ರೂಟ್ನ. ನೆಕ್ಸ್ಟ್ ಟೈಮ್ ಯಾರು ಬರೋರಿದ್ರೆ ಈ ವಿಡಿಯೋ ನೋಡ್ಕೊಂಡು
ನಿಮ್ಗೆ ಹೆಲ್ಪ್ ಆಗಲಿ ಅಂತ ಇದೊಂದು ಸಣ್ಣ ವೀಡಿಯೋ ಮಾಡಿದ್ದೇವೆ. ಇದನ್ನು ಕೂಡ ತಪ್ಪು ತಿಳ್ಕೊಂಬೇಡಿ, ಏನಿದೆ ಹೋಗೋದನ್ನೆಲ್ಲ ವೀಡಿಯೋ ಮಾಡ್ತಾರೆ ಅಂತ. ಫೈನಲಿ ವಿ ಅರೈವ್ಡ್ ಟು ದ ಲೊಕೇಶನ್. ಯಸ್, ಓಹೋ ನೋಡಿ ಫ್ರೆಂಡ್ಸ್ ಯಾವ ಥರ ಮಾಡಿದ್ದಾರೆ. ಶಾಂತವಾಗಿದೆ ಈ ಪ್ಲೇಸು, ಚೆನ್ನಾಗಿದೆ. ಮತ್ತೆ ಇಲ್ಲಿ ಸಿಕ್ತಂತ ಕಲ್ಲಿಗೆ ಕೃಷ್ಣಶಿಲೆ ಅಂತ ಕರೀತಾರೆ. ಈ ರಾಮನ ವಿಗ್ರಹದ ನಿರ್ಮಾಣಕ್ಕೆ ಇದೇ ಕಲ್ಲನ್ನ ಏನಕ್ಕೆ ಆಯ್ಕೊಂಡ್ರು ಅಂತ ಸ್ಪೆಷಾಲಿಟಿಗಳು ಈ ಕಲ್ಲಿಗಿದೆ. ನಾನು ಮಾಡ್ತೀನಿ, ಮಾತಾಡು. ಮತ್ತೆ ಸ್ನೇಹಿತರೆ, ಈ ರಾಮನ ವಿಗ್ರಹಕ್ಕೆ ಬಳಸಿದಂತಹ ಕಲ್ಲನ್ನ ಕೃಷ್ಣಶಿಲೆ ಅಂತ ಕರೀತಾರೆ. ಇದೇ ಕಲ್ಲನ್ನ ಪರ್ಟಿಕ್ಯುಲರ್ ಯಾಕೆ ಚೂಸ್ ಮಾಡಿದ್ರು ಅಂತ ಆ ಕಲ್ಲು ಸಿಕ್ತಂತ ಏನಕ್ಕಪ್ಪ ಈ ಡೈಲಾಗ್ ನನಗೆ ನೆನಪಾಯ್ತು ಅಂತ ಅಂದರೆ, ನಾವೀಗೇನು ನೋಡ್ತಾ ಇದ್ದೀವಿ ರಾಮನ ಬಾಲ ವಿಗ್ರಹನ, ಅದು ವಿಗ್ರಹ ಆಗೋದಕ್ಕಿಂತ ಮುಂಚೆ ಒಂದು ನಾರ್ಮಲ್ ಕಲ್ಲಾಗಿತ್ತು. ಅದು ಈ ಊರ ಹೆಸರೇ ಮರ್ತೋಯ್ತು. ಇಲ್ಲಿ ವಿಡಿಯೋ ಮಾಡಿ ಮುಗಿಸಾಯಿತು. ಸೊ ನೆಕ್ಸ್ಟು ಮೈಸೂರಿಗೆ ಹೊರಡ್ತಾ ಇರ್ತೀವಿ. ಮಗ ನಂದೇನಾದ್ರು ವಿಡಿಯೋ ಹಾಕ್ಲಿಲ್ಲ ಅಂದ್ರು ಮಾಡ್ತೀನಿ ನಿನಗೆ, ಅಲ್ಲಿಂದ ಇಲ್ಲಿ ಕರ್ಕೊಬಂದಿದೆ. ಬಾರ ನಿಂದ ಹಾಕ್ದೆ, ಯಾರ್ದು ಹಾಕ್ತೀನಿ? ನನ್ನ ಕ್ಯಾಮ್ರಾಮ್ಯಾನ್. ಲೇಟ್ ಆಗೈತೆ, ಅಲ್ಲೇ ಮೈಸೂರಿಗೆ ಹೋಗ್ಬೇಕು. ಅಯ್ಯೋ ಲೇಟಾಗಿ ಹೋಗಿ ಏನು ಮಾಡ್ತೀವಿ. ಬಾ ನೋಡಿ ಗಾಯ್ಸ್, ಇಲ್ಲಿ ತನಕ ಬಂದಿರ್ತೀವಿ. ಫೈನಲಿ ನಾವು ಕೊಡಿಸ್ತೀನಿ ಬಾರೋ, ನಿನಗೆ ಕೊಡಿಸ್ತೀನಿ ಯಾರಿಗೋ, ಪಾಪ ನನಗೆ ಕಷ್ಟದ ಟೈಮಲ್ಲಿ ಆಗಿದೆಯಾ. ಸೊ ಗಾಯ್ಸ್ ನೋಡಿ ಹೊರಡ್ತಾ ಇದ್ದೀವಿ ಮೈಸೂರಿಗೆ. ನಾನು ಯೂಟ್ಯೂಬರ್ ಆಗಬೇಕಲ್ಲ, ಏನು ಮಾಡೋದ, ಕಲ್ತ್ಕೊಳ್ಳೋ ನಿನ್ನ ಹತ್ರ ಬಂದಿದ್ದೀನಿ. ಬಾರ ನಿಂಗೆ ಎಕ್ಸ್ಪೀರಿಯನ್ಸ್ ಮಾಡ್ಕೊಬಿಟ್ಟಿದೆ ಈಗ. ಅಯ್ಯೋ ಏನು ಎಕ್ಸ್ಪೀರಿಯನ್ಸ್ ಬಾ ಮಚ್ಚ. ಈಗ ನಮ್ಗೇನು ದೊಡ್ಡ ಒಳ್ಳೆ ಯೂಟ್ಯೂಬರ್ ಆಗಿಬಿಟ್ಟಿದ್ಯಾ, ಅಯ್ಯೋ ಕಲಿಬೇಕಲ್ಲ. ಇನ್ನು 450 ಸಬ್ಸ್ಕ್ರೈಬರ್ಸ್ ಅವರೇ, ಏನು ಯೂಟ್ಯೂಬರ್ ಆಗಿದ್ದೀನಿ ಬಾ ಮಗ. ನೋಡು, ನೀವು ಕಷ್ಟಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಕಣೋ. ನೀವು ಮಾಡ್ತಾ ಇರೋ ರೀಚ್ಗೆ ಎಷ್ಟು ವ್ಯೂಸ್ ಬರ್ಬೇಕಿತ್ತು ಗೊತ್ತಾ? ಯಾಕೋ ಗೊತ್ತಿಲ್ಲ, ನಿಂಗೆ ರೀಚೇ ಸಿಗ್ತಾ ಇಲ್ಲ. ನಮ್ಮ ಜನಗಳು ಇನ್ನೂ ನೀನು ನೋಡ್ತಿಲ್ಲ. ನೋಡಿದ್ರೆ ನಿನ್ಗೆ ಇಷ್ಟಪಡ್ತಾರೆ, ಇನ್ನೂ ಸ್ವಲ್ಪ ರೀಚ್ ಸಿಗ್ಬೇಕು ನಿನಗೆ. ಹಂಗಂತ್ಯಾನು ನಿನಗಿರೋ ಕಷ್ಟಪಡ್ತೀಯ, ಚೆನ್ನಾಗಿ ಮಾತಾಡ್ತೀಯ, ಇನ್ನೇನು ಬೇಕು ರೀಚ್ ಒಂದು ಸಿಕ್ಬಿಟ್ರೆ ಸಿಗ್ಬೇಕು, ಅಷ್ಟೇ ಸಿಗ್ತಿಲ್ಲ. ವೆಯ್ಟ್ ಮಾಡೋ, ಒಳ್ಳೇದು ಕಾಲ ಬಂದೇ ಬರ್ತಾ ಇದೆ. ನೋಡೋಣ ರೀಚ್ ಆಗುತ್ತೆ, ನೀನು ವೆಯ್ಟ್ ಮಾಡೋ ಒಂದಿನ.